ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್. ಕೋಸ್ಟಲ್ ವುಡ್ಡಿನ 100ನೇ ಸಿನಿಮಾದಂತಹ ಕರ್ನೆ ಚಿತ್ರಮಂದಿರದಲ್ಲಿ ಪ್ರದರ್ಶನವಾಗುತ್ತಿದೆ ಹಾಗೂ ಈ ಚಿತ್ರವನ್ನು ಸಾಕ್ಷಾತ್ ಅವರು ನಿರ್ದೇಶಿಸಿದ್ದಾರೆ. ಕರ್ನೆ ಚಿತ್ರದ ಸ್ಟೋರಿ ಒಂದೊಳ್ಳೆಯ ಸ್ಟೋರಿ. ಆದರೆ ಈ ಚಿತ್ರದ ಕಥೆಯನ್ನು ಸ್ಕ್ರೀನ್ನ ಮೇಲೆ ತರುವಾಗ ಆ ಚಿತ್ರದ ಕಥೆಗೆ ಕ್ಲಾರಿಟಿ ಇರಲಿಲ್ಲ. ಕರ್ನೆ ಚಿತ್ರದಲ್ಲಿ ಪಾಸಿಟಿವ್ ಹೇಳುವುದಾದರೆ ಈ ಚಿತ್ರದಲ್ಲಿ ಅರವಿಂದ್ ಬೋಲಾರ್ ಅವರು ಹಾಸ್ಯದ ಮನೋರಂಜನೆಯನ್ನು ಚಿತ್ರದ ಕೊನೆಯವರೆಗೂ ನೀಡಿದ್ದಾರೆ ಹಾಗೂ ಭೋಜರಾಜ್ ವಾಮಂಜೂರ್ ಹಾಸ್ಯದ ಮನೋರಂಜನೆ ನೀಡಿದ್ದಾರೆ. ಕರ್ನೆ ಚಿತ್ರದಲ್ಲಿ ಮದಕರಿ ಖ್ಯಾತಿಯ ಗೋಪಿನಾಥ್ ಭಟ್ ವಿಲನ್ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ. ಈ ಚಿತ್ರದಲ್ಲಿ ಚಿರಶ್ರೀ ಅಂಚನ್ ನಾಯಕಿಯ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ. ಸೆಕೆಂಡ್ ಹಾಫ್ ಅಲ್ಲಿ ವಿಸ್ಮಯ ವಿನಾಯಕ್ ಮತ್ತು ಶ್ರೀಕೃಷ್ಣ ಕುಡ್ಲ ಮನೋರಂಜನೆಯನ್ನು ನೀಡಿದ್ದಾರೆ. ಕರ್ನೆ ಚಿತ್ರ ಫಸ್ಟ್ ಫುಲ್ ಎಂಟರ್ಟೈನ್ಮೆಂಟ್ ಅಲ್ಲಿ ಹೋಗ್ತದೆ, ಎಲ್ಲೂ ಬೋರ್ ಆಗಲ್ಲ. ಸ್ವಲ್ಪ ಸೆಕೆಂಡ್ ಹಾಫ್ ಅಲ್ಲಿ ಸ್ವಲ್ಪ ಟೈಮ್ ಬೋರ್ ಆಗ್ತದೆ, ಆಮೇಲೆ ಟೇಕ್ ಆಗ್ತದೆ. ಈ ಚಿತ್ರದ ಕ್ಲೈಮ್ಯಾಕ್ಸ್ ಒಂದು ಎವರೇಜ್ ಆಗಿತ್ತು. ಕರ್ನೆ ಚಿತ್ರದ ಕಾಮಿಡಿಗೆ ಒಂದು ಪರ್ಸೆಂಟೇಜ್ ಕೊಡೋದಾದ್ರೆ 60% ಕೊಡಬಹುದು. ಹಾಗೆ ಈ ಚಿತ್ರದ ಸ್ಟೋರಿಗೆ ಪರ್ಸೆಂಟೇಜ್ ಕೊಡೋದಾದ್ರೆ 60% ಕೊಡಬಹುದು. ಓವರ್ ಆಲ್ ಆಗಿ ಕರ್ನೆ ಚಿತ್ರಕ್ಕೆ 5 ಸ್ಟಾರ್ಸ್ ಅಲ್ಲಿ 3 ಸ್ಟಾರ್ಸ್ ಇಡಬಹುದು. ಕರ್ನೆ ಸಿನಿಮಾ ಒಂದು ನೋಡುವಂತಹ ಸಿನಿಮಾ. ಈ ಚಿತ್ರವನ್ನು ಚಿತ್ರಮಂದಿರಕ್ಕೆ ಹೋಗಿ ನೋಡಿ ಚಿತ್ರತಂಡವನ್ನು ಪ್ರೋತ್ಸಾಹಿಸಿ. ಈ ವಿಡಿಯೋ ಇಷ್ಟವಾದಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಫನ್ಸ್ ಅಪ್ಡೇಟ್ಸ್ಗಾಗಿ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.